ನಮ್ಮ ಸೂರ್ಯಸ್ ಸರ್ ಅವರಿಗೂ ಕೂಡ ಹಾರ್ದಿಕವಾದಂಥ ಸುಸ್ವಾಗತವನ್ನು ಚಪ್ಪಾಳೆ ತಟ್ಟುವ ಮುಖಾಂತರ ಬಯಸೋಣ. ಅದೇ ರೀತಿ ನಮ್ಮ ಆದರ್ಶ ಪ್ರಿನ್ಸಿಪಾಲ್ಗಳಾದಂತಹ ಶ್ರೀಯುತ ಬಸವರಾಜ್ ಮೂಲ್ಕೆರೆ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸುಸ್ವಾಗತವನ್ನು ಚಪ್ಪಾಳೆ ತಟ್ಟುವ ಮುಖಾಂತರ ಬಯಸೋಣ. ಈಗ ಬಸವಣ್ಣನವರ ಪುತ್ಥಳಿಗೆ ಪುಷ್ಪಾರ್ಪಣೆಯನ್ನು ಮಾಡಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಮ್ಯನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಓಂ ಶ್ರೀ ಓಂ ಶ್ರೀ ನೀವೇ ಬೈ ಜೋರಾಗಿ ಬಸವ ಕ್ಲಾಪ್ಸ್ ಗೋ. ಈಗ ಬಸವಣ್ಣನವರ ಪುತ್ಥಳಿಗೆ ಪುಷ್ಪಾರ್ಪಣೆಯನ್ನು ಮಾಡಿದ ನಂತರ ಸಮೀಕ್ಷೆ ಅವರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಪರಮ ಪೂಜ್ಯರಿಗೆ ನಮ್ಮ ದೇವಯ್ಯ ಗುತ್ತದಾರ್ ಸರ್ ಎಲ್ಲ ಪರಿವಾರದವರು ಪರಮ ಪೂಜ್ಯರಿಗೆ ಸತ್ಕಾರವನ್ನು ಸನ್ಮಾನವನ್ನು ಸಲ್ಲಿಸ್ತಾ ಇದ್ದಾರೆ. ಪರಮ ಪೂಜ್ಯರು ಸ್ವೀಕರಿಸಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಓಂ ಶ್ರೀ ಲೋಕಸತ್ಪ್ರಮ ಬಸವಲಿಂಗಾಯ ನಮಃ. ಎಲ್ಲರೂ ಹೇಳಿ ಓಂ ಶ್ರೀ ಓಂ ಈಗ ನಾವು ನೀವೆಲ್ಲ ಪರಮ ಪೂಜ್ಯರ ಆಶೀರ್ವಾದದ ವಾಣಿಯನ್ನು ಆಲಿಸೋಣ. ಈಗ ಸಮೀಕ್ಷಾ ಅವರ ಹುಟ್ಟುಹಬ್ಬವನ್ನು ಪರಮ ಪೂಜ್ಯರ ದಿವ್ಯ ಸನ್ನಿಧಾನದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ಈಗ ಪರಮ ಪೂಜ್ಯರವರಿಗೆ ವಿಭೂತಿಯನ್ನು ಧಾರಣೆ ಮಾಡಿ ಆಶೀರ್ವಾದವನ್ನು ಮಾಡುವ ಮುಖೇನ ಅವರ ಹುಟ್ಟುಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಫಾಸ್ಟ್ ಹಾಂ ಸಮೀಕ್ಷೆ ಅವರ ಹೆಸರು ಸಮೀಕ್ಷಾ ಓಂ ಶ್ರೀ ಬಸವಲಿಂಗಾಯ ನಮಃ. ಓಂ ಶ್ರೀ ಬಸವಲಿಂಗಾಯ ನಮಃ. ಅತ್ತಲಿತ್ತ ಹೋಗದಂತೆ ಗಣವನ ಮಾನೆಯ
ಮೇಣಬತ್ತಿ ಆಕಾಶ ಮೇಣಬತ್ತಿ ತಗೊಂಡ್ಪಟ್ಟ ಬಾಬು ಸರ್ ನೀವು ಹೋಗಿಲ್ಲ ಹೋಗಿಲ್ಲ ಬೇಡ ಇದು ಬರ್ತು ಇದು ಹೇಳಿ ಬಲದಿಂದ ಅಜ್ಞಾನದ ಬಲದಿಂದ ಅಸತ್ಯ ಅವರೇ ನೀವು ಬನ್ನಿ ಈ ಕಡೆ ಎಲ್ಲ ವಿದ್ಯಾರ್ಥಿಗಳೇ, ಈಗ ನಾವೆಲ್ಲ ಸಮೀಕ್ಷಾ ಅವಳಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋಣ. ಜೋರಾಗಿ ಅವಳ ಸಮೀಕ್ಷಾ ಜೋರಾಗಿ ಬರ್ತ್ಡೇ ಕ್ಲಾಪ್ಸ್ ಗೋ. ಮತ್ತೊಂದ್ಸಲ ಜೋರಾಗಿ ಬರ್ತ್ಡೇ ಕ್ಲಾಪ್ಸ್ ಗೋ. ಹುಟ್ಟಬ್ಬ ಸಲಕ್ಕೆ ಬಂದಿರಿ ಹುಡ್ಸ ದಿನ ಬೆಳಕದ ಸರಿ ಕಡಿಮೆ ಆಮೇಲೆ ಅವ್ರಿಗೆ ಏನು ಬರೋಲ್ಲ ಶಿಕ್ಷಣ ಬಂದ್ಬಿಟ್ರು ಅವ್ರು ನಾವು ಅಡ್ತ ಬರೋದು. ಮತ್ತೊಂದ್ಸಲ ಜೋರಾಗಿ ಬರ್ತ್ಡೇ ಕ್ಲಾಪ್ಸ್ ಗೋ. ಜೋರಾಗಿ ಸುಂದರ್ ಕ್ಲಾಪ್ಸ್ ಗೋ. ಈಗ ಶಟಸ್ಥಲದ ಸಂಕೇತವಾಗಿ 6 ಜನ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಅವರನ್ನು ಆರತಿಗೆಯನ್ನು ಮಾಡ್ತಾರೆ. ಬನ್ನಿ ಒಂದು ಗೀತೆಯನ್ನು ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಬೋರೆ ಟೀಚರ್ ಅವರು ನಡೆಸ್ತಾರೆ. ಪ್ರಸಾದ ರಸಕ್ಲೇಶ ಕಡೆ ಎಲ್ಲರೂ ಪ್ರಸಾದ ನೀ ಕೈ ಜೋಡಿಸು ಇದು ಬಿಡುವ ವಿಶ್ವಗುರು ಬಸವರಕ್ಷೆ ಸದಾ ಇರಲಿ ನಿಮಗೆ. ವಿಶ್ವಗುರು ಬಸವರಕ್ಷೆ ಸದಾ ಇರಲಿ ನಿಮಗೆ. ಶುಭವಾಗಲಿ ಶುಭವಾಗಲಿ ಸಮೀಕ್ಷಾ ಅವರ ಹುಟ್ಟುಹಬ್ಬಕ್ಕೆ. ಶುಭವಾಗಲಿ ಸಮೀಕ್ಷಾ ಅವರ ಹುಟ್ಟುಹಬ್ಬಕ್ಕೆ. ಸತ್ಯ ಶುದ್ಧ ಕಾಯಕ ನಿತ್ಯ ಲಿಂಗಾರ್ಚನೆ. ಸತ್ಯ ಶುದ್ಧ ಕಾಯಕ ನಿತ್ಯ ಲಿಂಗಾರ್ಚನೆ. ಭಕ್ತಿಯ ದಾಸೋಹ ಬೆಳಕಾಗಲಿ ಬಾಳಿಗೆ. ಶುಭವಾಗಲಿ ಶುಭವಾಗಲಿ ಸಮೀಕ್ಷಾ ಅವರ ಹುಟ್ಟುಹಬ್ಬಕ್ಕೆ. ಶುಭವಾಗಲಿ ಸಮೀಕ್ಷಾ ಅವರ ಹುಟ್ಟುಹಬ್ಬಕ್ಕೆ. ಅಷ್ಟಾವರಣದ ಅರಿವು ಪಂಚಾಚಾರದ ಚಾರ. ಅಷ್ಟಾವರಣದ ಅರಿವು ಪಂಚಾಚಾರದ ಚಾರ. ಷಟಸ್ಥಲದ ಪೂರ್ಣ ಜ್ಞಾನ ಮರೆಯದಿರಲಿ ಎಂದೆಂದು. ಶುಭವಾಗಲಿ ಸಮೀಕ್ಷಾ ಅವರ ಹುಟ್ಟುಹಬ್ಬಕ್ಕೆ. ವಿಶ್ವಗುರು ಬಸವರಕ್ಷೆ ಸದಾ ಇರಲಿ ನಿಮಗೆ. ವಿಶ್ವಗುರು ಬಸವರಕ್ಷೆ ಸದಾ ಇರಲಿ ನಿಮಗೆ. ಸದಾ ಇರಲಿ ನಿಮಗೆ. ಜೈ ಗುರು ಬಸವೇಶ. ಜೋರಾಗಿ ಸುಂದರ್ ಕ್ಲಾಪ್ಸ್ ಗೋ. ಮತ್ತೊಂದ್ಸಲ ಬರ್ತ್ಡೇ ಸಮೀಕ್ಷೆ ಒಳಗೆ ನಾವು ಶುಭಾಶಯಗಳನ್ನು ತಿಳಿಸೋಣ. ಜೋರಾಗಿ ಬರ್ತ್ಡೇ ಕ್ಲಾಪ್ಸ್ ಗೋ. ಸುರೇಶ್ ಆ ಕಡೆ ಇನ್ನೊಂದು ಸಲ. ಹಾ ಸುರೇಶ್ ಈ ಕಡೆ
ಮತ್ತೊಂದು ಸಲ ಕರೆಕ್ಟ್ ಜೋರಾಗಿ. ಹಾಂ, ಬರ್ತ್ಡೇ ಕ್ಲಾಸ್ ಗೋ. ಹಂಗೆ ಕೂಡಿ ಎಲ್ಲ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಸಮೀಕ್ಷೆ ಅವಳ ಹುಟ್ಟುಹಬ್ಬವನ್ನು ಪರಮ ಪೂಜ್ಯರ ದಿವ್ಯ ಸನ್ನಿಧಾನದಲ್ಲಿ ಅತ್ಯಂತ ಅದ್ಧೂರಿಯಾಗಿ ನೆರವೇರಿತು. ಇಲ್ಲಿ ನಮ್ಮ ಮಧ್ಯೆ ದೇವಯ್ಯ ಗುತ್ತೇದಾರ್ ಸರ್ ಅವರು ನಮ್ಮ ಸುರೇಶ್ ಸರ್ ಒಂದು ವಿಷಯ ಹೇಳ್ತಾ ಇದ್ರು. ಮಠದಲ್ಲಿ ಪ್ರಸಾದ ಮಾಡುವಾಗ ಸರ್ ಹೇಳ್ತಾ ಇದ್ರು, ಮಠದ ವಿದ್ಯಾರ್ಥಿಗಳ ಯಾವುದೇ ಒಂದು ಅವರ ಶಾಲೆಯ ಚಟುವಟಿಕೆ, ಮಠದ ಚಟುವಟಿಕೆ ಇದ್ದಾಗ ಫಸ್ಟ್ ಸುದ್ದಿ ಮಾಡ್ರಿ ಅನ್ನುವಂಥ ಮಾತನ್ನ ಸರ್ ಅವತ್ತು ಹೇಳ್ತಾ ಇದ್ರು. ಹಾಗಾಗಿ ನಮ್ಮ ಮಠದ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಅಪಾರ ಪ್ರೀತಿಯನ್ನು ಹೊಂದಿದ್ದಾರೆ. ಅವರಿಗೆ ಮತ್ತೊಂದು ಸಲ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ನಾವೆಲ್ಲ ಅಭಿನಂದನೆಯನ್ನು ತಿಳಿಸೋಣ. ಈಗ ನೀವೆಲ್ಲ ಪರಮ ಪೂಜ್ಯರ ಆಶೀರ್ವಾದದ ವಾಣಿಯನ್ನು ಆಲಿಸೋಣ. ಮ್ಯಾಕ್ ಕೊಡ್ರಿ ಸರ್, ಮ್ಯಾಕ್ ಕೊಡ್ರಿ, ಮ್ಯಾಕ್ ಕೊಡ್ರಿ, ಮ್ಯಾಕ್ ಕೊಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನು ಸ್ಮರಿಸಿಕೊಂಡು ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಮಧ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಇಂದಿನ ದಿವಸ ನಮ್ಮವರೇ ಆಗಿರ್ತಕ್ಕಂಥ, ತಾಯಿಯವರಾಗಿರ್ತಕ್ಕಂಥ ಶುಧಾ ದೇವಯ್ಯ ಗುತ್ತೇದಾರ್ ಅವರ ಮಗಳಾಗಿರ್ತಕ್ಕಂಥ ಸಮೀಕ್ಷಾ ಅವಳ ಹುಟ್ಟು ಹಬ್ಬಕ್ಕೆ ಅಪ್ಪವ್ರ ದರ್ಶನ ಅವರು ಪಡ್ಕೊಲಿಕ್ಕೆ ಬಂದಿದ್ದಾರೆ. ಇದು ಎಲ್ಲ ನಮ್ಮ ಬಾಬು ಸರ್ ಹುಟ್ಟುಹಬ್ಬ ಆಚರಿಸ್ಕೊಳಕ್ಕಂದ್ರು ಅವ್ರದ್ದೇನೂ ಇಲ್ಲ. ಇದು ನಾವಾಗಿ ಅವ್ರದ್ದು ಈ ಇಡೀ ಕಲ್ಯಾಣ ಕರ್ನಾಟಕ ಭಾಳ ದೊಡ್ಡ ಋಣ ಏನಾದರೂ ಅದ ಅಂದ್ರೆ ನಮ್ಮ ಭಾಗದ ಒಂದು ರತ್ನನೇ ನಮ್ಮ ದೇವಯ್ಯ ಸರ್ ಇದ್ದಾರೆ. ಅವರು ಎಷ್ಟು ಅದ್ಭುತ ವ್ಯಕ್ತಿ ಅಂದ್ರೆ ಬಹುತೇಕ ಅವ್ರ ಬಗ್ಗೆ ಏನು ಹೇಳಿದ್ರು ಶಬ್ದಗಳೇ ಕಡಿಮೆ ಆಯ್ತಾವ. ಅವ್ರ ವ್ಯಕ್ತಿತ್ವ ಭಾಳ ಎತ್ತರ ಮಟ್ಟದದ. ಯಾಕಂದ್ರೆ ಇವತ್ತು ವಿಜಯ ಕರ್ನಾಟಕ ಜನಮಾನಸಕ್ಕೆ ಅದು ಒಂದು ಏನಾದರೂ ಹೊಸತನ, ಅದಕ್ಕೊಂದು ಹೊಸ ಸ್ವರೂಪನ ಕೊಟ್ಟಂಥ ಶ್ರೇಷ್ಠು ಅದು ದೇವಯ್ಯ ಸರ್ ಅವರಿಗೆ ಸಲ್ತದೆ. ಅವರು ವಿಶೇಷವಾಗಿ ರಾಜ್ಯದ ಬಗ್ಗೆ ನಾನು ಹಿಂದೆ ಅಪ್ಪವ್ರು ನಾವೆಲ್ಲ ಈ ಯಡಿಯೂರಪ್ಪವ್ರು ಮುಖ್ಯಮಂತ್ರಿ ಇದ್ದಾಗ ಹೈದರಾಬಾದ್ ಕರ್ನಾಟಕ ಇದ್ದಿದ್ದು ಕಲ್ಯಾಣ ಕರ್ನಾಟಕ ಅಂತ ನಾಮಕರಣ ಆಯಿತು. ಅದಕ್ಕೆ ಕೂಡ ಅದು ಹೆಸರು ಏನು ಸೂಚಿಸಬೇಕು ಅಂತಕ್ಕಂಥ ಈ 17ನೇ ತಾರೀಕು ಕಲ್ಯಾಣ ಕರ್ನಾಟಕದ ಉತ್ಸವ ಅನ್ನಂಗ ಅದು ಅಲ್ಲಿ ಸರ್ಕಾರೇ ತಪ್ಪು ಮಾಡಿದ್ದು. ಆ ತಪ್ಪು ಮಾಡಿದಕ್ಕೆ ಸರಿಪಡಿಸಿದವರೇ ನಮ್ಮ ದೇವಯ್ಯ ಸರ್ ಅವರು. ಅಷ್ಟು ಅವ್ರದ್ದು ಹೇಳ್ಕೊತ ಹೋದ್ರೆ ಬಹಳಷ್ಟಿದೆ. ಅಂಥ ಅತ್ಯಂತ ಅದ್ಭುತ ವ್ಯಕ್ತಿಗಳು ಇವತ್ತು ನಮ್ಮ ಭಾಲ್ಕಿ ಮಠ ರಾಜ್ಯ ಮಟ್ಟದಾಗ ಜಾಗತಿಕ ಮಟ್ಟಕ್ಕೆ ಇವತ್ತೊಂದು ಹೆಸರು ಮಾಡಲಿಕ್ಕೆ ಅಪ್ಪವ್ರ ಪರಿಶ್ರಮ ಬಹಳಷ್ಟು ಅದ, ಪರಿಶ್ರಮ ಭಾಳ ಅದ, ಅಪ್ಪವ್ರ ಕಳಕಳಿ ಅದ. ಆ ಕಳಕಳಿ ಪರಿಶ್ರಮಕ್ಕೆ ಫಲ ಕೊಟ್ಟವರು ಆ ಜಾಗತಿಕ ಮಟ್ಟದಾಗ ಯಾರು ಅಂದ್ರೆ ನಮ್ಮ ದೇವಯ್ಯ ಸರ್ ಅವರು. ಯಾವಾಗಲೂ ಅಪ್ಪವ್ರು ಅಂತಾರೆ, ನಂದು ರಾಜ್ಯ ಮಟ್ಟದ ಏನೇ ಮಾಡಿದ್ರು ದೇವಯ್ಯ ಸರ್ರೇ ಮಾಡ್ತಾರೆ. ದೇವಯ್ಯ ಸರ್ರಿಗೆ ಎಷ್ಟು ನಮ್ಮ ಬಗ್ಗೆ ಅವರಿಗೆ ಕಳಕಳಿ ಅದ, ಕಾಳಜಿ ಅದ ಅಂತಕ್ಕಂಥ ಮಾತು ಭಾಳ ಸರ್ತಿ ಅಪ್ಪವ್ರು ಹೇಳ್ತಾರೆ. ಅಂತ ದೇವಯ್ಯ ಸರ್ ಅವರು ಈ ಪತ್ರಿಕಾ ರಂಗದಲ್ಲಿ ಎಲ್ಲ ಕ್ಷೇತ್ರ ಹೆಂಗೆ
ಈಗ ಉದಾಹರಣೆ ಪತ್ರಿಕೆ ಹಿಡ್ಕೊಂಡೇವು ಅಂತಂದ್ರೆ ವಿಜಯ ಕರ್ನಾಟಕ ಎಲ್ಲ ದರ್ಶನ ಆಗ್ತದೆ. ಎಲ್ಲ ಅದು ಕಲೆ ಸಾಹಿತ್ಯ ಅದು ಪುಟಾಣಿ ಎಲ್ಲರದ್ದು ಪೂರ್ತಿ ಪರಿಪೂರ್ಣ ಆ ಪತ್ರಿಕಾ ಮೂಲಕ ಅದನ್ನ ದರ್ಶನ ಮಾಡಿಸ್ತಕ್ಕಂಥವ್ರು ನಮ್ಮ ದೇವಯ್ಯ ಸರ್ ಅವರು ಇದ್ದಾರೆ. ಅಂಥವ್ರು ಸುಪುತ್ರಿ ಸಮೀಕ್ಷೆ ಅವಳು 10ನೇ ಮುಗಿದ ತಕ್ಷಣ PUC ಫಸ್ಟ್ ಇಯರ್ ನಮ್ಮ ಗುರುಕುಲದಲ್ಲಿ ಅವಳು ಪ್ರವೇಶವನ್ನು ಪಡ್ಕೊಂಡ್ರು. ನಾನು ತಿಳ್ಕೊಂಡಿದ್ದೆ ಇವರೆಲ್ಲ ಕಲಬುರಗಿಯಲ್ಲಿ ಓದಿದವರು, ಸರ್ ಅಂತೂ ತಾಯಿಯವ್ರ ಮನಸ್ಸಿದ್ರು ಮಗಳ ಮನಸ್ಸು ಇರಬೇಕಲ್ಲ, ಯಾಕಂದ್ರೆ ಲಾಡ್ಕಿದಿಂದ ಬೆಳೆಸಿದವ್ರು ಇರ್ತಾರ. ಅಂಥ ಒಂದು ಆ ವಿಭಾಗ ಮಟ್ಟದಾಗ ಚಲೋ ಇಂಟರ್ನ್ಯಾಷನಲ್ ಸ್ಕೂಲ್ದಾಗ ಓದಿದ ಮಕ್ಕಳು ನಮ್ದು ಈ ಇದ್ರಾಗ ಹೆಂಗೆ ಸೆಟ್ ಆಯ್ತಾರ ಅಂತ ನಾ ತಿಳ್ಕೊಂಡಿದ್ದ. ತಾಯಿ ತಂದೆಗಿಂತ ಹೆಚ್ಚು ಒಂದು ಗುರುಕುಲ ಮ್ಯಾಗ ಅವ್ರಿಗೆ ಸಮ ಅನ್ನಂಗ ಅಷ್ಟು ಗುರುಕುಲ ಬಗ್ಗೆ ಪ್ರೀತಿ ಪ್ರೇಮ, ಒಂದು ತಾಯಿಯ ಹೃದಯನೇ ನನಗೆ ಗುರುಕುಲ ಅದ ಅಂತಿ ಯಾವಾಗಲೂ ಹೇಳೋಣ ನಮ್ಮ ಸಮೀಕ್ಷೆ ಅವ್ರು. ಎಷ್ಟು ಅಲ್ಲಿ ಗುರುಕುಲದಲ್ಲಿ ಏನಾರ ಕಾರ್ಯಕ್ರಮ ಇದ್ದಾಗ ಹಿಂಗೆ ಒಂದೊಂದು ಸರ್ತಿ ಲಾಸ್ಟ್ ಕೂಡ್ತಾಳಕಿ, ಅಲ್ಲಿ ಲಾಸ್ಟ್ ಕುಂತು ಯಾಕೆ ಕೂಡ್ತಾಳಕಿ ಲಾಸ್ಟ್ ಅಂತ ವಿಚಾರ ಮಾಡ್ತಿದ್ದ. ಅಲ್ಲಿ ಅಲ್ಲಿ ಏನಾದರೂ ನೆಗೆಟಿವ್ ಥಿಂಕ್ ಯಾರ ಮಾತಾಡತ್ತೋ ಅಲ್ಲಿ ಕುಂತವ್ರಿಗೆಲ್ಲ ಪಾಸಿಟಿವ್ ಮಾಡಿ ಗುರುಕುಲದ ಎಷ್ಟು ಚಲೋ ಅದ ಅಂತಕ್ಕಂಥದ್ದು ಬಿಂಬಿಸಕ್ಕೆ ಸಮೀಕ್ಷೆ ಅವರು. ಅಷ್ಟು ಒಂದು ರೀತಿ ಎಲ್ಲ ಪಾಸಿಟಿವ್ ಅದ. ಯಾವಾಗ ಭೀ ಹಸನ್ಮುಖಿ ಸರಳ ಮುಖ ಆಕಿನ ಮುಖ ಹೆಂಗದ ಅಂದ್ರೆ ಒಬ್ರಿಗೆ ನೋಡಿದ್ರೆ ಇಬ್ರದ್ದು ಕಾಣ್ತದೆ. ಅಷ್ಟು ಆಕಿ ನಕ್ಕೋತಿರೋದು ಮಾತಾಡೋದು, ಆಕಿಂದೇ ಆದಂಥ ಒಂದು ಟೀಮ್ ಅದ. ಆಕೆ ಈಗೇನಿಲ್ಲ ಸರ್, ಮೊದಲು ಸ್ಟಾರ್ಟ್ದಾಗ ಮಾಡಿರೋ ಆಕಿ ಟೀಮ್. ಈಗ ಓದೋದು ಬಿಟ್ಟರು JWದಾಗ ಏನದ ಅದು ಬಿಟ್ಟರು ಬೇರೆದಾಗಿ ಕಣ್ಣಿಗೆ ಕಾಡ್ತಾ ಇಲ್ಲ. ಒಂದೊಂದು ಸರ್ತಿ ಕಲಬುರಗಿ ನಡೆದೇವು ನಾವು ಬರ್ತೇನೋ ಅಂತ ನಾವು ಕೇಳಿದ್ರು ಭೀ ನನ್ನ ಕ್ಲಾಸ್ ಮಿಸ್ ಆಯ್ತಾವ ಅಂತಾಳೆ. ಅಷ್ಟು ಅಂದ್ರೆ ಆ ಗುರುಕುಲ ಬಗ್ಗೆ ಅಷ್ಟು ಆಕಿಗೆ ಪ್ರೀತಿ, ಒಂದು ತಾಯಿ ಕಳಕಳಿನೇ ಇಲ್ಲಿ ಗುರುಕುಲದಾಗ ಅದ ಅಂತಿ ಮಕ್ಕಳಲ್ಲಿ ಬರ್ತದಲ್ಲ, ಅದು ನಮಗೆ ಎಲ್ಲಕ್ಕಿಂತ ಹೆಚ್ಚು ಖುಷಿ ಕೊಡೋದು. ಅದನ್ನ ಎಲ್ಲ ರೀತಿ ಅವಳು ನೋಡ್ರಿ ಆಕಿನ ಬಲ್ಲಿ ಎಷ್ಟು ಪಾಸಿಟಿವ್ ಅದ, ಆಕಿಂದು ವ್ಯಕ್ತಿತ್ವ ಎಷ್ಟು ಚಲೋ ಅದ ಅಂದ್ರೆ ನಮ್ಮ ಮೊಳಕೆರೆ ಸರ್ ಯಾವ ಹುಟ್ಟಹಬ್ಬದಾಗ ನಾನಂತೂ ನೋಡಿಲ್ಲ, ಮತ್ತು ನಾವೇನು ಆಹ್ವಾನ ಮಾಡಿಲ್ಲ. ಆದ್ರೆ ಎಲ್ಲ ಹೆಂಗೆ ಕೂಡಿ ಬರ್ತಾವಂದ್ರೆ ನಮ್ಮ ಮನಸ್ಸು ಸುದ್ದಿತ್ತು, ನಮ್ಮ ಭಾವ ಸುದ್ದಿತ್ತಂದ್ರೆ ಎಲ್ಲ ಸಂಗಮ ಆಗ್ತದಲ್ಲ. ಇವತ್ತಿನ ಹುಟ್ಟಹಬ್ಬನೇ ಸಾಕ್ಷಿ. ಯಾಕಂತಂದ್ರೆ ಇವತ್ತರ ಇಷ್ಟು ಒತ್ತಡದಾಗ ಇದ್ದೀವಿ ನಾವೆಲ್ಲರೂ. ಅಪ್ಪವರು ರಾತ್ರಿ 1 ಗಂಟೆಗೆ ಬಂದ್ರು ಅಂದ್ರೆ ನಾವು ಮಲ್ಕೊಂಡವ್ರು ಇರ್ತೇವೆ. ಅಪ್ಪವ್ರು ಎದ್ದು ಹೋಗ್ಲತ್ತಾರ ಅಂದ್ರೆ ನಾವೇನೋ ಮಲ್ಕೊಂಡವ್ರು ಇರ್ತೇವೆ. ಭೇಟಿ ಆಗೋದು ಭೀ ಕಡಿಮೆ ಆಗ್ಯಾದ. ಅಂದ್ರೆ ಹಿಂಗೆ ಕಾರ್ಯಕ್ರಮದಾಗ ಕೂಡೋದು ಬಹಳ ಅಪರೂಪ ಆಗ್ಯಾದ. ಅದ್ರ ಸಮೀಕ್ಷೆಂದು ಲಕ್ಕಿ ಏಟದ ಅಂತಂದ್ರೆ ಆಕಿಂದಿಂದ ನಾವೆಲ್ಲರೂ ಕುಂತಿದ್ದೀವಿ. ಅಂದ್ರೆ ಆಕಿಯಿಂದ ಭಾವ ಮನಸ್ಸು ಅಷ್ಟು ಶುದ್ಧ ಅದ ಅಲ್ಲಿಕ್ಕಿ ಈ ಹುಟ್ಟಪ್ಪನೇ ಇದು ಎಲ್ಲ ಸಾಕ್ಷಿ ಅಂತಕ್ಕಂಥ ಮಾತನ್ನು ತಿಳಿಸಿ ಭಾಳ ಅವರು ಸಮೀಕ್ಷೆ ತಾಯಿಯವರು ಕೂಡ ಅವರು ಭಾಳ ಸುಧಾ ಅಂತ ಅರ್ಥ ಏನು ಅಂದ್ರೆ ಸಾಧಾರಣ ಅಂತ ಅಂದ್ರೆ ಯಾವುದೇ ಇದು ಇಲ್ಲ ಅವ್ರ ಬಳಿ, ಯಾವುದೇ ರೀತಿಯಿಂದ ಆ ವೈಭವ ಏನೂ ಇಲ್ಲ. ಅವ್ರ ಮನಸ್ಸು ಭಾಳ ಶುದ್ಧ ಅದ, ಅವ್ರು ಭಾಳ ಸರಳರ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನ್ಗೆ ಅನ್ನುವ ರೀತಿಯಲ್ಲಿ ಸುಧಾ ತಾಯಿಯವರು ಮತ್ತು ದೇವಯ್ಯ ಸರ್ ಅವರು ಇದ್ದಾರೆ. ಅವ್ರ ಮಕ್ಕಳು ಒಬ್ಬರಿಗಿಂತ ಒಬ್ಬರು, ಮಗ ಕೂಡ ಹೆಸರು ಸ್ಕಂದ, ಅವನು ಕೂಡ ಭಾಳ ಇವತ್ತಿನ ದುನಿಯಾದಾಗ ಹೆಂಗೆ ಬೇಕು ಆ ರೀತಿನೇ ಅವ. ಅಷ್ಟು ಫಾಸ್ಟು, ಅಷ್ಟು ಎಕ್ಯುರೇಟು. ಅವನು ಕೂಡ ಅವನಿಂದ ದೊಡ್ಡದ ಸಾಧನೆ ಆಗ್ತದಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಸಮೀಕ್ಷಾ ಅವಳ ಜನ್ಮ ಹಬ್ಬದ ಶುಭಾಶಯ ಕೋರಿ, ಇದು ಜೀವನ ಅಂತಕ್ಕಂಥದ್ದು ಭಾಳ ಪವಿತ್ರದ. ಇದು ಅಸಲಕ್ಕೆ ಬಸವಣ್ಣವರು ಎದಕ್ಕೆ ಹೆಚ್ಚು ಮಹತ್ವ ಕೊಟ್ಟರು ಅಂದ್ರೆ, ಬಸವಣ್ಣವ್ರು ಹೇಳಿದ್ದು ಯಾವುದಕ್ಕಂದ್ರೆ ನಿಜವಾದ ದೇಗುಲ ಅಂತ ಎದಕ್ಕೆ ಹೇಳಿದ್ರು ಅಂದ್ರೆ ಈ ಶರೀರಕ್ಕೆ ಹೇಳ್ಯಾರ. ಯಾಕಂದ್ರೆ ಇದ್ರದಿಂದ ಎಂತೆಂಥ ಅದ್ಭುತ ಕಾರ್ಯಗಳಾಗ್ತಾವೆ. ಕಣ್ಣು ಇಲ್ದವ್ರು, ಕೈ ಇಲ್ದವ್ರು, ಕಾಲು ಇಲ್ದವ್ರು ಈ ಶರೀರದಿಂದೇ ಸಾಧನೆ ಮಾಡ್ಯಾರ. ಇದು ಕಣ್ಣು ಇಲ್ದವ್ರು ಲಕ್ಷ ಜನರಿಗೆ ಸಂಗೀತನ್ನ ತರಬೇತಿ ಕೊಟ್ಟರು. ಪಂಚಾಕ್ಷರಿ ವಾಯುಗಳು, ಪುಟ್ಟರಾಜ ಗವಿಗಳು,
ಆ ಮಕ್ಕಳು ಇರ್ತಕ್ಕಂಥ ತಾಯಿ ನನ್ನ 1000 ಮಕ್ಕಳವಂತೆ ಸಾಲಾಗಿ ನಡೆಸಿರ್ತಕ್ಕಂಥ ಸಾಲು ಮರ ತಿಮ್ಮಕ್ಕ ಎಲ್ಲರಿಗೂ ತೋರಿಸ್ತಾರೆ. ಅಂದ್ರೆ ಈ ಶರೀರ ಎಷ್ಟು ಅದ್ಭುತ ಅದ, ಇದ್ರದಿಂದ ಎಷ್ಟು ಬೇಕಷ್ಟು ಸಾಧನೆ ಮಾಡ್ಬೋದು. ಈ ಕೋವಿಡ್ದಾಗ ಎಲ್ಲ ಲಾಕ್ಡೌನ್ ಅದು, ಆದ್ರೆ ಮತ್ತು ಆ ವ್ಯಾಕ್ಸಿನ್ ಕಂಡು ಹಿಡಿದು ಆ ವ್ಯಾಕ್ಸಿನ್ದಿಂದ ಜನರಿಗೆ ಗುಣಮುಖ ಮಾಡಿದ್ದು ಯಾರು ಅಂದ್ರೆ ಮಾನವ ಸಂಪನ್ಮೂಲನೇ. ಅಸಲಕ್ಕೆ ಬಸವಣ್ಣವ್ರು ಹೇಳಿದ್ದು ದೇಹವೇ ದೇಗುಲ ಅಂತ ಹೇಳ್ಯಾರ. ಈ ಶರೀರ ಬಹಳ ಅದ್ಭುತ ಅದ, ಇದು ಬಹಳ ಪವಿತ್ರ, ಇದು ಬಹಳ ಪಾವಿತ್ರ್ಯತೆ ಅದ, ಪವಿತ್ರ ಅದ. ಇದನ್ನ ನಾವು ಚಲೋ ಚಲೋ ಸಾಧನೆ ಮಾಡುವ ಮೂಲಕ ನಾಡಿಗೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ ಕೀರ್ತಿ ತರ್ತಕ್ಕಂಥವ್ರು ನಾವೆಲ್ಲರೂ ಆಗಬೇಕು. ಆ ದಿಶೆಯಲ್ಲಿ ಪ್ರವೇಶ ಪಡ್ಕೊಂಡು ಒಳ್ಳೆಯ ರೀತಿಯಿಂದ ಅಧ್ಯಯನ ಮಾಡ್ತಾ ಇದ್ದಾಳೆ ಸಮೀಕ್ಷೆ ಅವಳದಿಂದ ಅಪ್ಪವ್ರು ಯಾವಾಗಲೂ ಆಕಿನ ರಿಸಲ್ಟ್ ಏನದ, ಆಕಿಂದ ಎಷ್ಟು ಮಾರ್ಕ್ಸ್ ತಗೋತಾಳ, ಅವಾಗ ಎಷ್ಟೇ ಒತ್ತಡಿದ್ರು ಒಂದು ಮಾತು ಸಮೀಕ್ಷೆನ ಬಗ್ಗೆ ಮೊಳಕೆರೆ ಸರ್ರಿಗೆ ಕೇಳ್ತಾರೆ. ಯಾಕಂದ್ರೆ ಅದು ದೇವಯ್ಯ ಸರ್ದು ಹಂಗೆ ಕೊಡುಗೆ ಅದ. ಮತ್ತು ದೇವಯ್ಯ ಸರ್ದು ಅದ ಅಂತ ತಿಳ್ಕೊಂಡು ಆಕಿಂದೇನು ಕಡಿಮೆ ಇಲ್ಲ, ಆಕಿನ ಬಲ್ಲೂ ಎಲ್ಲ ರೀತಿಯಿಂದ ಪಾಸಿಟಿವ್ ಅದ ಅಂತ ಅವ್ರೇನು ಸರ್ ಅಪ್ಪವ್ರ ಮೇಲೆ ನಂಬಿಕೆ ಇಟ್ಟಾರ, ಅದು ಇಲ್ಲಿ ಪೂರ್ತಿ ಆಗ್ತದಂತಕ್ಕಂಥ ವಿಶ್ವಾಸ ನನಗಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಈ ಜೀವನ ದೇವ್ರು ಕೊಟ್ಟಿದ್ದು ಅದ್ಭುತ ಕಾಣಿಕೆ ಅದ. ಒಳ್ಳೇದು ಮಾಡೋ ಸಲ್ಯಕ್ಕದ. ಕಣ್ಣು ಕೊಟ್ಟಿದ್ದು ಒಳ್ಳೇದು ನೋಡಂತದ, ಕೈ ಕೊಟ್ಟಿದ್ದು ಒಳ್ಳೇದು ಮಾಡಂತದ, ಕಿವಿ ಕೊಟ್ಟಿದ್ದು ಒಳ್ಳೇದು ಕೇಳಂತದ. ಆದ್ರೆ ಇದ್ರಾಗ ಅಗ್ನಿ ಪರೀಕ್ಷೆದಾಗ ಇಟ್ಟಾನ ಭಗವಾನ್. ಒಳ್ಳೇದು ಭೀ ಇಟ್ಟಾನ, ಕೆಟ್ಟದ್ದು ಭೀ ಇಟ್ಟಾನ. ಸಜ್ಜನರು ಭೀ ಯಾರ, ದುರ್ಜನರು ಭೀ ಯಾರ. ಅಜ್ಞಾನೂ ಅದ, ಜ್ಞಾನೂ ಅದ. ಅದ್ರ ಚಾಯ್ಸ್ ಯಾರಂತ ನಮ್ದೇ ಅದ. ನಾವು ಚಲೋದು ಮಾಡ್ಕೊಂಡೇವು ಅಂದ್ರೆ ನಾವು ದೇವರಿಗೆ ಪ್ರಿಯರಾಗ್ತೀವಿ. ಅಂತ ದೇವರನ್ನ, ಅವ್ರ ಆಶೀರ್ವಾದ, ಅವ್ರ ಪ್ರೀತಿಗೆ ಪಾತ್ರ ಆಗಂಗ ನಮ್ಮ ಜೀವನ ಸಾಗಿಸ್ಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಮ್ಮೆ ನಮ್ಮ ಸುರೇಶ್ ಕನಶೆಟ್ಟಿ ಅವರು ಬಹುತೇಕ ಅವ್ರ ಮದಿಗೂ ನಾವೇ ಹೋಗಿದ್ದೆವು. ಆ ಮದಿಗೆ ಭೀ ಅಷ್ಟು ಆಹ್ವಾನ ಮಾಡಿಲ್ಲ. ಒಂದು ಸರ್ತಿ ಏನು ಬಂದಿಲ್ಲ ಕಾರ್ಡ್ ಕೊಟ್ಟಾರೋ, ಅದ್ರ ಸಮೀಕ್ಷೆನ ಹುಟ್ಟಬ್ಬದ ಸಲಕ್ಕೆ 8 ದಿನ ಹಿಡಿದು ಅದ್ರ ತಯಾರಿದಾಗೆ ಸಮೀಕ್ಷೆನ ಹುಟ್ಟಬ್ಬ ಅವಾಗ ಹೈದ್ರಾಬಾದ್ ಹೋಗಿರು. ಹೈದ್ರಾಬಾದಿಂದ ಬಂದ. ಹೈದ್ರಾಬಾದಿಂದ ಯಾಕ್ರಿ ಇಲ್ಲ ರೀ ಯಾಕೆ ಹುಟ್ಟಬ್ಬ ಅದ, ಆ ಸಲಕ್ಕೆ ಅಪ್ಪ ನೀವು ಇರ್ಲೇಬೇಕಂತ ಕೇಳ್ಕೊಂಡು ಪದೇ ಅವಾಗ ಹೇಳ್ಕೊತ ಸುರೇಶ್ ಅವರು ಅಂದ್ರೆ ಆ ರೀತಿ ಒಂದು ತಾಯಿ ಮಕ್ಕಳ ಹತ್ತಲೇ ದೇವಯ್ಯ ಸರ್ರಿಗೆ ಒಂದು ಪರಿವಾರ ರೀತಿಯಲ್ಲಿ ನಮ್ಮ ಸುರೇಶ್ ಅವರ ಪತ್ರಿಕಾ ರಂಗದಾಗ ಎಲ್ಲಕ್ಕಿಂತ ಹೆಚ್ಚು ನಮ್ಮ ದೇವಯ್ಯ ಸರ್ರಿಗೆ ಎಲ್ಲರೂ ಅಷ್ಟೇ. ಆದ್ರೆ ಸುರೇಶ್ ಅವ್ರದ್ದು ಕಾರ್ಯ, ಅವ್ರು ಮಾಡ್ತಕ್ಕಂಥ ಚಟುವಟಿಕೆಗಳಿಗೆ ಭಾಳ ಮೆಚ್ಕೊಂಡಾರ. ಅದಷ್ಟೇ ನಮ್ಮ ಸುರೇಶ್ ಕನಶೆಟ್ಟಿ ಅವರು ಇವತ್ತೆಲ್ಲ ಕಾರ್ಯಗಳು ನಮ್ಮ ಮಟ್ಟದ ಏನಿದ್ರು ಅವೆಲ್ಲ ಸರ್ರಿಗೆ ಕಳಿಸೋದು, ಸರರು ಅದನ್ನೆಲ್ಲ ಸುದ್ದಿ ಮಾಡೋದು. ಮೊಟ್ಟ ಮೊದಲು ಬಸವ ಜಯಂತಿ ಮೂಲಕ ಅಪ್ಪೋರಿಗೆ ವಿಜಯ ಕರ್ನಾಟಕ ಆ ಒಂದು ಕಚೇರಿಗೆ ಕರ್ಕೊಂಡು ಮೊಟ್ಟ ಮೊದಲು ರಾಜ್ಯ ಮಟ್ಟದ ನಾವು ಬೇರೆ ಸ್ವಾಮಿಗಳದ್ದು ಬೇರೆಯವ್ರದೇ ನೋಡ್ತಿದ್ದೆವು. ಆದ್ರೆ ನಿಜವಾದ ಭಾಲ್ಕಿ ಮಠ ಅಂದ್ರೆ ಅದು ಬಸವ ತತ್ವದ ಮಠ ಅಂತಿ ಜನಮನಕ್ಕೆ ತೋರಿಸಿದ ಶ್ರೇಷ್ಠು ಅದು ದೇವಯ್ಯ ಸರ್ ಅವ್ರಿಗೆ ಸಲ್ತದೆ. ಅಂತ ಸರ್ ಅವರ ಒಂದು ಪರಿವಾರ ಅವರಿಗೆಲ್ಲ ರೀತಿಯಿಂದ ಶಕ್ತಿ, ಆ ಒಂದು ಹೆಚ್ಚು ಬಸವಣ್ಣವ್ರು ಕೊಟ್ಟು ಅವ್ರದ್ದು ಏನೇನು ಸಂಕಲ್ಪವಲ್ಲ ಅವೆಲ್ಲ ಈಡೇರಿಸಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಆ ಮಕ್ಕಳು ಈ ನಾಡಿಗೆ, ಈ ರಾಷ್ಟ್ರಕ್ಕೆ ಬೆಳಕಾಗಿ ಅವರೇ ಒಂದು ಎಲ್ಲರಿಗೂ ಮಾಡಲ್ ಆಗಲಿ ಅಂತ ಶಕ್ತಿ ಬಸವಾದಿ ಶರಣರು ಪರಮ ಪೂಜ್ಯರ ಅಖಂಡ ಆಶೀರ್ವಾದ ಅವ್ರ ಮನೆತನ ಮೇಲೆ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣ. ಈಗ ಪರಮ ಪೂಜ್ಯರಿಂದ ನಾವು ನೀವೆಲ್ಲ ಆಶೀರ್ವಚನವನ್ನ ಕೇಳೋಣ. ಎಲ್ಲರೂ ಚಪ್ಪಾಳೆ ತಟ್ಟಿ. ಶೇಷಿ ಏನೂ ಇಲ್ಲ, ಅದು ಏನೂ ಇಲ್ಲ ಅಂದಂಗೆ ಭಾಳ ಏನಿಲ್ಲ ಸರ್. ಇವತ್ತು ಯುಗಾಯ
ಪ್ರಾಯೋಗಿಕವಾಗಿ ಸಮೀಕ್ಷೆದ ಉದ್ಘಾಟನೆ ನಿಮಿತ್ತ ನಾವು ನೀವೆಲ್ಲ ಸೇರಿ ಒಂದು ಆನಂದದ ಕ್ಷಣವನ್ನು ಅನುಭವಿಸ್ತಾ ಇದ್ದೀವಿ. ಇದಕ್ಕೂ ಮೊದಲ ಪತ್ರಿಕೆಯಲ್ಲಿ ಕಂಡು ಒಂದು ಸಲ ಭಯನೂ ಆಯ್ತಿತ್ತು. ಅದು ಇತ್ತೀಚೆಗೆ ಅದು ಹೋಗ್ಬಿಟ್ಟೆ. ಒಟ್ಟಾರೆ ಯಾವಾಗಲೂ ಸಾಧನೆ ಮಾಡಿದ್ದು ಮಹತ್ವ ಅಲ್ಲ, ಸಾಧನೆಯನ್ನು ಲೋಕಕ್ಕೆ ಪರಿಚಯ ಮಾಡಿಸ್ಕೊಡೋದು ಅದನ್ನು ಸಾಧನೆ ಮಾಡಿರೋದ್ರಿಂದ ಅದು ದೊಡ್ಡ ಕಾರ್ಯ. ನಾವೇನೋ ಒಂದು ಚೂರು ಸೇವೆ ಮಾಡಿ ನಾವು ಯಾರ ಕಣ್ಣಿ ಕಾಣಲಾರ್ದಂಗೆ ಇನ್ನೂ ಇರ್ತೀವಿ. ಅದನ್ನು ಪತ್ರಿಕೆ ಮೂಲಕ ಎಲ್ಲ ಕಡೆ ಪರಿಚಯ ಮಾಡಿಕೊಡೋದು ಏನಲ್ಲ, ಮಾಡಿದವ್ರಿಗಿಂತ ಆ ಕಾರ್ಯ ದೊಡ್ಡದು ಅಂತ ಅಂಥ ಕಾರ್ಯ ದೇವಸ್ಥಾನವರು ವಿಜಯ ಕರ್ನಾಟಕದ ಮೂಲಕ ಮಾಡ್ತಾ ಇದ್ದಾರೆ. ಮತ್ತು ಅವರು ಸರಳತೆ, ಸಹಜತೆ ಮತ್ತು ಯಾವುದೂ ಆಡಂಬರ ಅಲ್ಲ, ಏನು ಮಾತಾಡಿದ್ರು ಅಂತರಂಗದಲ್ಲಿ ಬಹಿರಂಗದಲ್ಲಿ ಒಂದೇ ಮಾತಾಡ್ತಾರೆ ಅಂತ ಇವತ್ತು ಮನಮುಟ್ಟ ಬಂದು ಮತ್ತೆ ಆಗಮಿಸಿದ್ದು ಅದು ಭಾಳ ಖುಷಿ ಬಂದಿದೆ, ಆನಂದ ತಂದಿದೆ. ಮತ್ತು ಈಗಾಗಲೇ ಗುರು ಹೇಳಿದಂಗೆ ನಮ್ಮ ಯಾವುದೇ ಗುರುಕುಲ IIT ಕಲ್ಯಾಣ ಬೆಂಗಳೂರದಾಗ ಇಷ್ಟೇ ಸಣ್ಣ ಹಾಲ್ ಇರ್ತದೆ, ಒಂದು ಸಣ್ಣ ಕಾರ್ಯಕ್ರಮ ಇರ್ತದೆ ಬೆಂಗಳೂರದಾಗ, ಅದು ರಾಜ್ಯ ತುಂಬ ಸುದ್ದಿ ಇದೆ. ಅದೇ ಬೀದರ್ ಸುದ್ದಿ ರಾಜ್ಯಕ್ಕಾಗಲ್ಲ, ಅದು ಬೀದರ್ ಜಿಲ್ಲೆಗೆ ಎಂಥ ಕಾರ್ಯಕ್ರಮ ಮಾಡಿದ್ರು ಇಲ್ಲೇ ಆದರೆ ಅದನ್ನು ರಾಜ್ಯ ಮಟ್ಟಕ್ಕೆ ಒಯ್ದವರು ಗೃಹ ಪ್ರತಿಮೆ ಯಾರು ಅಂದ್ರೆ ನಮ್ಮ ಅನೇಕ ಸೇವೆಯನ್ನು ಎಲ್ಲರಿಗೂ ಪರಿಚಯಿಸಿದ್ದಾರೆ. ಸಾಂಸ್ಕೃತಿಕ ನಾಯಕ ಆದಾಗ ಅತ್ಯುತ್ತಮ ಸಾಂಸ್ಕೃತಿಕ ನಾಯಕ ಆದಮೇಲೆ ಮುಂದೆ ಏನು ಮಾಡಬೇಕು ಅಂತ ಒಳ್ಳೆ ಇವತ್ತಿದ್ದು ಅದು ನಾವು ಕಾಯ್ದಿಟ್ಟಿದ್ದೀವಿ. ಒಳ್ಳೆಯ ರೀತಿಯಿಂದ ಅವರು ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಎಲ್ಲ ಬರೆದು ಇಟ್ಟಿದ್ದಾರೆ, ಪ್ರಕಟಣೆಯಲ್ಲಿ ಮಾಡಿದರು. ಅಂದರೆ ಅವರಿಗೆ ಒಂದು ದೂರದೃಷ್ಟಿ, ಒಂದು ವಿಷನ್ನು ಅದ ಅಂಥ ಪತ್ರಿಕೆ ರಂಗದಲ್ಲಿ ಬಸವಣ್ಣನ ಕಾರ್ಯದ ಬಗ್ಗೆ, ನಮ್ಮ ಇದ್ರ ಬಗ್ಗೆ ಭಾಳ ಹೆಮ್ಮೆಯಿಂದ ಭಾಳ ಮನಸಾಪೂರ್ವಕವಾಗಿ ಪರಿಚಯ ಮಾಡಿಕೊಡುವಂಥ ಒಂದು ಪತ್ರಿಕೆ ಯಾವುದು ಅಂದರೆ ಅದರಲ್ಲಿ ಯಾರು ಅಂದರೆ ದೇವಸ್ಥಾನಗಳು. ನಾವು ಅವರಿಗೇನೂ ಸೇವೆ ಮಾಡಿಲ್ಲ, ನಾವು ಅವರಿಗೆ ವೈಯಕ್ತಿಕವಾಗಿ ಮಾಡಿಲ್ಲ, ಸಾಮಾಜಿಕವಾಗಿ ಮಾಡಿಲ್ಲ. ಆದರೆ ಅವ್ರ ಸೇವೆ ಮಾತ್ರ ಭಾಳ ದೊಡ್ಡದಿದೆ. ಯಾವಾಗಲೂ ಅಂತೀವಿ ದೇವಸ್ಥಾನದ ಸೇವೆ ಭಾಳ ಮಹತ್ವದ್ದು ನೋಡಬೇಕು, ಗಮನ ಇಟ್ಟು ಬೆಳಗ್ಗೆ ಅಂತ ಭಾಳ ಸಲ ಅಂದಿರು. ಯಾವಾಗಲೂ ಮತ್ತೊಂದು ಕೆಲಸ ವಿಶೇಷ ಅಂತಲೂ ಒಂದು ಸಲ ಹೇಳಿದೆ. ಅದಕ್ಕೆ ಅಂಥ ಒಂದು ಮಗಳು ಸಮೀಕ್ಷಾ ಒಂದು ಕಡೆ ಒಂದು ಶರಣ ಹೇಳ್ತಾರೆ, ಬೀಜದಿಂದ ಹುಟ್ಟಿದ ವೃಕ್ಷವು ಬೀಜವು ಹೋಗುವಂತೆ. ಹಂಗೆ ತಂದೆ ತಾಯಿ ಹೆಂಗದರು ಮಗುನು ಅಷ್ಟೇ ಸೌಮ್ಯ, ಅಷ್ಟೇ ಶಾಂತ, ಅಷ್ಟೇ ಸಮಾಧಾನ. ಪ್ರಾರಂಭದಲ್ಲಿ ನನಗೆ ಭಾಳ ಸೆಟ್ ಆಯ್ತವ ಅನ್ನೋದು ಸ್ವಲ್ಪ ಬಿತ್ತು. ಆದರೆ 2 ತಿಂಗಳು ಆದಮೇಲೆ ಕತ್ತಲೆ ಆಯಿತು, ನಿರ್ತಾರ ಅಂದಮೇಲೆ ಕತ್ತಲೆ ಆಯಿತು. ಅದಕ್ಕೆ ಅವಾಗ ಅದಕ್ಕೆ ಅಷ್ಟೇ ನನ್ನ ಓದಾಯಿತು, ಕಾಣಾಯಿತು, ಭಾಳ ಶಾಂತ ಸಮಾಧಾನದಿಂದ ಅಂತ ಸಮೀಕ್ಷೆಯನ್ನು ಅವಾಗ ಭೇಟಿ ಒಂದೇ ಅಂತೀನಿ. ಯಾವಾಗ ಕುಲ್ಬುರ್ಗಿಗೆ ಹೋದಾಗ ನೀವು ಮನೆ ಮುಂದೆ ಹೋಗಾಗ ಮಾಡಿದ್ರು ಅದಕ್ಕೆ ಚಲೋ ರಿಸಲ್ಟ್ ಅಂದ್ರೆ ನಾವು ಖುಷಿದಿಂದ ನಿಮ್ಮ ಮನೆ ಮುಂದೆ ಅಲ್ಲೆಲ್ಲ ಬರ್ತೀವಿ.
ಅಂತ ಹೇಳ್ತಿರ್ತೀನಿ. ಇವರು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಒಳ್ಳೆಯ ರೀತಿಯಿಂದ ಮಾಡಲಿ, ಒಳ್ಳೆಯ ರೀತಿಯಿಂದ ಸಾಧನೆ ಮಾಡಿ. ಅಂದ್ರೆ PUC ಹುಡುಗರು ಹೆಂಗಿರ್ತದೆ ಅಂದರೆ ಇಡೀ ಈ ಸರ್ಕಾರದ ಮತ್ತು ಎಲ್ಲ ಕಡೆ ಇಲ್ಲೇ ಪರಿಸ್ಥಿತಿನೇ ಹಂಗದ. ಈ 2 ವರ್ಷನೇ ಅವ್ರದ್ದು ಇಡೀ ಟರ್ನಿಂಗ್ ಪಾಯಿಂಟ್. ಈ 2 ವರ್ಷ ಏನು ಸಾಧನೆ ಮಾಡ್ತಾರೆ ಅದ್ರ ಮೇಲೆ ಅವ್ರ ಭವಿಷ್ಯ ಮುಂದಿನ ನಿರ್ಮಾಣ ಹಂಗೆ ವಾತಾವರಣ. ಮತ್ತು 2 ವರ್ಷ ಆದ್ಮೇಲೆ ಮುಂದೆ ಯಾವ ಸೀಟ್ ತಗೊಂಡ್ರೂ ಟೆನ್ಷನ್ ಇರಲ್ಲ, ಆರಾಮ ಇರ್ತೀನಿ. ಮುಂದೆ 2 ವರ್ಷ ಏನು ಓದ್ತೀನಿ ಇಷ್ಟು ಹಿಂಗೆ ಇರಲ್ಲ. ಇದೇ ಭಾಳ, ಯಾಕಂದ್ರೆ ಇದು ಜಿಲ್ಲಾ ಕಾಂಪಿಟೇಷನ್ ಅಲ್ಲ, ರಾಜ್ಯದಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆ ಅದ. ನಮ್ಮ ಹಳ್ಳಿ ಮಕ್ಕಳು ದಿಲ್ಲಿ ಮಕ್ಕಳ ಜೊತೆ ಸ್ಪರ್ಧೆ ಮಾಡ್ತೀವಿ. ಈ ರೀತಿಯಾಗಿ ನಾವು ಅದಕ್ಕೆ ಹಳ್ಳಿ ಮಕ್ಕಳು ದಿಲ್ಲಿ ಜೊತೆ ಸ್ಪರ್ಧೆ ಮಾಡಬೇಕಾದ್ರೆ ಒಂದೇ ಒಂದು ಉಪಾಯ ನಾವು ಕಠಿಣ ಪರಿಶ್ರಮ, ಹೆಚ್ಚಿನ ಸಮಯ ದುಡಿಯೋದು, ಬಿಡಿಸ್ಕೊಳ್ಳೋದು, ಅದೊಂದೇ ಉಪಾಯ. ಅದಕ್ಕೆ ಬಿಟ್ಟು ಬೇರೆ ಏನೂ ಉಪಾಯ ಇಲ್ಲ. ಆ ರೀತಿಯಾಗಿ 2 ವರ್ಷ ಅವ್ರಿಗೆ ಭಾಳಷ್ಟು ಆಯಾಸ ಆಗಿರ್ತದೆ. ನಾವು ಹೇಳ್ತಿರ್ತೀವಿ ಅವಾಗ ಹೋಗ್ತೀವಿ, ಸ್ವಲ್ಪ ಒಂದು ತಾಸು ವಾರಕ್ಕೆ 1 ದಿನ 2 ದಿನ ಆಸಕ್ತಿ ಬಿಡಿ, ಸ್ವಲ್ಪ ಎಂಜಾಯ್ ಮಾಡಿ ಅಂತ ಹೇಳ್ತಿರ್ತೀವಿ. ಅವ್ರಿಗೆ ಈಗ ಭಾಳ ಚಿಕ್ಕೊಂಡು ಹೇಳ ಸ್ವಲ್ಪ ಅವಾಗ ತಿಳಿಸ್ತಿರ್ತೀವಿ. ಅದಕ್ಕೆ ಯಶಸ್ವಿ ಆಗಲಿ ಇವತ್ತು ಶುಭಾಶಯ ಹೇಳ್ತಾ, ಮತ್ತು ಅವರ ಸ್ಕಂದ ನಮ್ಮ ಮನಸ್ಸಿಗೆ ಕರ್ಸ್ಕೊಂಡು ಅಂತೇಳಿ ಇಲ್ಲೇ ಬಂತೆ ಇಲ್ಲಂದ್ರೆ ನಾನು ಪ್ರಶ್ನೆ ಪತ್ರಿಕೆ ನೀವು ಕಳಿಸ್ತೀನಿ ಪೋಸ್ಟ್ಲಿಂದ. ಇದು ಬಿಡಿಸಿ ಕಳಿಸ್ಬೇಕಲ್ಲ, ಅಲ್ಲಿ ಬಿಡಿಸಿ ಭಾಳ ಫಾಸ್ಟ್ ಟೆಸ್ಟ್ ಮಾಡಿ ಅದೆಲ್ಲ ಎಕ್ಸಾಮ್ ತಗೋರಿ ಅವ್ನು ಹಾಂ ಇವತ್ತು 94% ತೆಗ್ದಾನ್ರಿ ಇವತ್ತು ಬಂದಾನ್ರಿ ಅವ್ನು 94. ಸರ್ ಮೊನ್ನೆ ಅರೆಸ್ಟ್ ಹೌದು IIT ಫೌಂಡೇಶನ್ ಫೌಂಡೇಶನ್ ಅಲ್ಲಿ ಎಷ್ಟು 3 ಜನರದಾಗ 8 ರ್ಯಾಂಕ್ ಬಂತು. ಅಲ್ಲಿ ಹಾಕಿದ್ರು. ಟೆಸ್ಟ್ ತೊಗೊಂಡಿದ್ರು ಅವರು ಎಲ್ಲಿ ಅಲ್ಲೇ ಅವ್ರ ಸ್ಕೂಲಾಗ ನಾವು ಸ್ಕೂಲ್ ಉದ್ಘಾಟನೆ ಮಾಡಿರಲಪ್ಪ. ಸರಿ ಸರಿ ಮುಂದೆ ತೊಗೊಂಡು ಎಲ್ಲ ಸ್ಟಡಿ ಮಾಡಿ ಅವರು ಸ್ಟಾರ್ಟ್ ಮಾಡಿದ್ದಾರೆ ಹೇಳಿ ಫೌಂಡೇಶನ್ ಕೊಡಬೇಕಾದ್ರೆ ಅವ್ರು ಫಸ್ಟ್ ಟೆಸ್ಟ್ ತೊಗೊಂಡು ಯಾರು ಬಿಸಿಲ್ಲ ಅದು ಕೊಡ್ತಾರೆ. ಹೌದು ಎಲ್ಲರಿಗೂ ಕೂಡ ಕೊಡ್ತಾರೆ ಅಂತ. ಇಲ್ಲಾದ್ರೂ ನಾವು ಎಲ್ಲರಿಗೂ ಏನಾಯ್ತದ ಎಲ್ಲರಿಗೂ ಮಾಡಿದ್ರೆ ಏನಾಯ್ತದ ಅವ್ರಿಗೆ ತೇರಿನೂ ಪೂರ ಆಗಲ್ಲ, ಈ ಕಡೆ ಇದನ್ನೂ ಪೂರ ಆಗಲ್ಲ. ಎರಡರಾಗ ಇದು ಆಗಿ ಅವ್ರಿಗೆ ಫೇಲಾಗಕ್ಕೆ ಸರಿ. ಅದಕ್ಕೆ ಮತ್ತೊಮ್ಮೆ ಸಮೀಕ್ಷಾ ಹುಟ್ಟಹಬ್ಬದ ಶುಭಾಶಯವನ್ನು ಹೇಳಿ ಸುಧಾರ್ತಾಗಿ ಬಗ್ಗೆ ಹೇಳತ್ತಾರೆ ಎಲ್ಲ ಏನು ಇಲ್ಲ ಸರ್ದು ಚಿತ್ರ ಕಾಣ್ತದ ಅದ್ರ ಹಿಂದೆಲ್ಲ ಏನು ಬರಬೇಕಾದ್ರೆ ಕೆಳಗೆ ಎಣ್ಣೆ ಅದೇ ಕಾಣಲ್ಲ, ಬೆಳಕೆ ಎಲ್ಲ ಕಾಣ್ತದ. ಅವ್ರ ಇದಕ್ಕೆಲ್ಲ ಅವರೇ ಎಣ್ಣೆ, ಅವರೇ ಪಣತಿ, ಅವರು ಅವ್ರ ಭಕ್ತಿ ಜ್ಯೋತಿ ಐತಿ. ನೀವೇ ಇನ್ನೊಂದು ಹೇಳಿ ಅವ್ರ ಎಲ್ಲ ಅಪೇಕ್ಷೆ ಮಾಡೋದು. ಅದಕ್ಕೆ ಇದೇ ಶರಣರು ಸುತ್ತಿಗಳು ಹೆಂಗಿರಬೇಕು ಅಂದ್ರೆ ಅದಕ್ಕೆ ಹಿಂಗೆ ಅಲ್ಲಿ ನಾನು ಸತಿ ಅನ್ನೋದು ಮರಿಬೇಕು, ನಾನು ಪತಿ ಅನ್ನೋದು ಮರಿಬೇಕು. ಅಂದರೆ ಅವ್ರಿಬ್ಬರ ಬಲ್ಲಿನೂ ನಾ ಅಂಬದು ಜೀರೋ ಆಗೋದು, ನಾ ಅಂಬದು ಜೀರೋ ಆಗಿ ನಾಳೆ ಸಾಯಂಕಾಲ ಸ್ವಲ್ಪ ಸುಖ ಅಲ್ಲಿ ಕೈಲಾಸದ ಸುಖ ಇದೆ. ಅಂತ ನಾಳೆ ಸಾಯಂಕಾಲ ಮನ್ಯಾಗ ನಾವು ಕಾಣ್ತೀವಿ. ಎಲ್ಲರಿಗೂ ಮತ್ತೊಂದು ಶುಭ ಹಾರೈಸಿ ಏನು ಮಾತಾಡೋದು ಹಾಂ ಸಮೀಕ್ಷೆ
ಪರಮ ಪೂಜ್ಯರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಕೈ ಜೋಡಿಸಿ ನೇರವಾಗಿ ರಾಗಬದ್ಧವಾಗಿ ವಚನ ಮಂಗಳದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಸ್ಟಾರ್ಟ್ ಮಾಡಿ. ವಿಶ್ವಗುರು ಬಸವಣ್ಣನವರಿಗೆ ಗುರು ಚನ್ನ ಬಸವೇಶ್ವರರಿಗೆ ಪರಮ ಪೂಜ್ಯರ ಸತ್ಯ ಸಂಕಲ್ಪಕ್ಕೆ